30 ವರ್ಷಗಳ ನಂತರ ಮದುವೆಯಾದರೆ ಏನಾಗುತ್ತದೆ? 30 ವರ್ಷಕ್ಕೆ ಕಾಲಿಡುವ ಹೊತ್ತಿಗೆ ಎಲ್ಲವೂ ಮುಗಿದು ಹೋಗಿದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ನಿಜವಾಗಿ ಹೇಳಬೇಕೆಂದರೆ ಅದು ಬದುಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಹೆಸರು ಮಾಡುವ ವಯಸ್ಸು. ಆದರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗುವುದಕ್ಕೂ 30ನೇ ವಯಸ್ಸಿನಲ್ಲಿ ಮದುವೆಯಾಗುವುದಕ್ಕೂ ಹಲವು ವ್ಯತ್ಯಾಸಗಳಿವೆ. ಅದರಲ್ಲೂ 30ರ ಹರೆಯದಲ್ಲಿ ಮದುವೆಯಾಗುವವರು ಕೆಲವು ವಿಷಯಗಳಲ್ಲಿ ಸರಿಯಾಗಿರುತ್ತಾರೆ ಎಂದು ತಿಳಿಯಿರಿ. ಸ್ಪಷ್ಟತೆ. 30 ವರ್ಷಗಳ ನಂತರ ಮದುವೆಯಾಗುವವರಿಗೆ ಸಾಕಷ್ಟು ಸ್ಪಷ್ಟತೆ ಇರುತ್ತದೆ. 30 ವರ್ಷಗಳವರೆಗೆ ಅನೇಕ ಸ್ನೇಹಿತರಿದ್ದಾರೆ. ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ಸ್ವಾಭಾವಿಕವಾಗಿ ಹೆಚ್ಚಿನ ಜಾಗೃತಿ ಇದೆ. ಆದ್ದರಿಂದ ನಿಮ್ಮ ಸಂಗಾತಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ತಿಳುವಳಿಕೆ. ಜೀವನದ ಬಗ್ಗೆ ಉತ್ತಮ ತಿಳುವಳಿಕೆಯ ಕಲ್ಪನೆಯು 30ನೇ ವಯಸ್ಸಿನಲ್ಲಿ ಬರುತ್ತದೆ. ಬದುಕಿನ ಆಗುಹೋಗುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಬುದ್ಧತೆ ಇದೆ. 20ರ ಮನಸ್ಥಿತಿಯ ಪಾಲುದಾರರೊಂದಿಗೆ ಇದನ್ನು ಚರ್ಚಿಸುವುದರಿಂದ ಯಾವುದೇ ಸಮಸ್ಯೆ ತಪ್ಪಿಸಬಹುದು. 20ನೇ ವಯಸ್ಸಿನಲ್ಲಿ ತನ್ನ ಪ್ರತಿಭೆಯನ್ನು ಸಂಪೂರ್ಣವಾಗಿ ಗುರುತಿಸಿ ಸೂಕ್ತ ಉದ್ಯೋಗ ವೃತ್ತಿ ಆಯ್ಕೆ ಮಾಡಿಕೊಳ್ಳುವಲ್ಲಿ ಒಂದಿಷ್ಟು ಕಷ್ಟ, ಆತಂಕ, ಗೊಂದಲಗಳಿರುತ್ತವೆ. ಕುಟುಂಬವನ್ನು ಸಾಕುವುದು ಕೂಡ ಕಷ್ಟಕರವಾಗಿರುತ್ತದೆ. ಆದರೆ 30 ವರ್ಷಗಳ ನಂತರ ಸ್ಪಷ್ಟತೆ ಸಿಕ್ಕಿದೆ. ಆದ್ದರಿಂದ ಅವರು ಭವಿಷ್ಯದ ಯೋಜನೆಗಳು, ಪ್ರಸ್ತುತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇದೇ ಸಮಯದಲ್ಲಿ ಅವರು ತಮ್ಮ ವೃತ್ತಿ ಮತ್ತು ಕುಟುಂಬವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಮಕ್ಕಳು. 30ರ ನಂತರ ದೇಹದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸುತ್ತವೆ. ಈ ಹಿನ್ನೆಲೆಯಲ್ಲಿ 30ರ ನಂತರ ಗರ್ಭಿಣಿಯಾಗಲು ತೊಂದರೆ ಆಗುತ್ತಿದೆ. ಆರೋಗ್ಯಕರ ಹೆರಿಗೆಯ ಸಾಧ್ಯತೆಗಳು ಕಡಿಮೆ. ಸಿಸೇರಿಯನ್ ಹೆರಿಗೆಯ ಸಾಧ್ಯತೆಗಳು ಹೆಚ್ಚು. ಎಂದಿಗೂ ಒಂದೇ. ಪ್ರೀತಿ ಒಂದು ಸುಂದರ ಅನುಭವ. 20ನೇ ವಯಸ್ಸಿನಲ್ಲಿ ಇದು ಕೇವಲ ಒಂದು ಸುಂದರ ವೇದಿಕೆ ಎಂದು ಪರಿಗಣಿಸಲಾಗಿದೆ. ಕೊನೆಯಲ್ಲಿ ಅದರಲ್ಲಿ ತೊಂದರೆಗಳು ಬಂದಾಗ ಅವರು ಅದನ್ನು ಸಹಿಸುವುದಿಲ್ಲ. ಆದರೆ 30 ವರ್ಷಗಳ ನಂತರ ತಿಳುವಳಿಕೆ ಬರುತ್ತದೆ. ಆತ್ಮವಿಶ್ವಾಸ. ಪ್ರಬುದ್ಧತೆಯು 30 ವರ್ಷಗಳಲ್ಲಿ ಬರುತ್ತದೆ. ಪ್ರಬುದ್ಧತೆ ಹೆಚ್ಚಾಗುತ್ತದೆ. ಅಲ್ಲದೆ ವಿಭಿನ್ನ ಸಂದರ್ಭಗಳಲ್ಲಿ ಕೌಟುಂಬಿಕ ಜೀವನ ಮತ್ತು ಸಾಮಾಜಿಕ ಸಮಸ್ಯೆಗಳೆರಡನ್ನೂ ಎದುರಿಸಲು ಧೈರ್ಯವನ್ನು ಹೊಂದಿರಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.